ಜನವರಿ 1ನೇ ತಾರೀಕು ಹೊಸ ವರ್ಷದ ಮೊಟ್ಟ ಮೊದಲ ದಿನ ಬಳ್ಳಾರಿಯಲ್ಲಿ ನಡೆದ ಗಲಾಟೆಯ ಪ್ರಕರಣ. ಒಂದು ಬ್ಯಾನರ್ ಅಂಟಿಸುವ ವಿಷಯದಲ್ಲಿ ಗಲಾಟೆ ಶುರುವಾಯಿತು. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯದಲ್ಲಿ ಬಡಿದಾಟ ಆಯಿತು. ಅಂಥ ಸಂದರ್ಭದಲ್ಲಿ ನಡೆದ ಫೈರಿಂಗ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಮೃತಪಟ್ಟ. ಮಾರನೇ ದಿವಸ ಆತನ ಪೋಸ್ಟ್ ಮಾರ್ಟಮ್ ನಡೆದದ್ದು. ಈಗ ಕೆಲವು ಮೂಲಗಳಿಂದ ಬರ್ತಾ ಇರುವ ಮಾಹಿತಿ ಪೋಸ್ಟ್ ಮಾರ್ಟಮ್ ಎರಡೆರಡು ಸಲ ಆಯಿತು ಅಂತ. ಒಂದು ಸಲ ಅಲ್ಲ, ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಆಗಿದೆ. ಜನವರಿ 2ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿಯ ವಿಮ್ಸ್ನಲ್ಲಿ ಬೆಳಗ್ಗೆ 6 ಗಂಟೆಗೆ ಒಂದು ಪೋಸ್ಟ್ ಮಾರ್ಟಮ್, ಆ ನಂತರ 10 ಗಂಟೆಗೆ ಇನ್ನೊಂದು ಪೋಸ್ಟ್ ಮಾರ್ಟಮ್. ರಾಜಶೇಖರನ ದೇಹದಲ್ಲಿದ್ದ ಬುಲೆಟ್ನ 2ನೆಯ ಪೋಸ್ಟ್ ಮಾರ್ಟಮ್ನಲ್ಲಿ ಹೊರಗೆ ತೆಗೆಯಲಾಯಿತಂತೆ. ಮೊದಲ ಸಲ ಪೋಸ್ಟ್ ಮಾರ್ಟಮ್ ಆದಾಗ ಅದನ್ನು ತೆಗೆದಿರಲಿಲ್ವಂತೆ. ಮೊದಲ ಪೋಸ್ಟ್ ಮಾರ್ಟಮ್ನಲ್ಲಿ ಬುಲೆಟ್ ಅನ್ನು ಹೊರಗೆ ತೆಗೆಯದಿದ್ದದ್ದು ಸಾಕ್ಷ್ಯನಾಶದ ಪ್ರಯತ್ನವ? ಆ ಸಂಶಯ ಬರ್ತಾ ಇದೆ. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನೇರ ಆರೋಪ ಮಾಡಿದ್ರು. ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು, ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. 2ನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, 2ನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಹಾಕಿದ್ರು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, 2ನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ, ಪೊಲೀಸ್ ಇಲಾಖೆಯನ್ನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಈ ಸರ್ಕಾರ ಸತ್ತೋಗಿದೆಯಾ? ಇಲ್ಲಿ 10-12 ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತಾ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ? ಇಲ್ಲ ಅವನು ಯಾರೋ ಎಸ್ ಪಿನ ಸಸ್ಪೆಂಡ್ ಮಾಡೋರಲ್ಲ, ಬೆಳಿಗ್ಗೆ ಪಾಪ ಅವನು ಎಸ್ ಪಿ ಚಾರ್ಜ್ ತಗೋಬೇಕು, ಪಾಪ ಬರ್ತಾನೆ. ಇಲ್ಲಿ ಇವನ ಇನೆಫಿಷಿಯನ್ಸಿ
ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ ಐ ಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ, ನಿಮ್ಮ ಅಡಿಷನಲ್ ಎಸ್ ಪಿ ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, ಐಜಿಗೆ, ಅಡಿಷನಲ್ SP ಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗೊತ್ತು ಅವ್ರಿಗೆ. ಅವ್ರನ್ನೆಲ್ಲ ಯಾತಕ್ಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದಿರಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನನ್ನ ಜನಾರ್ದನ ರೆಡ್ಡಿ ಅವರಿಗೆ ಫೋನ್ ಮಾಡಿದ್ರಂತೆ. ಗಲಾಟೆ ಏನೇನಾಯ್ತು ಅನ್ನುವ ಮಾಹಿತಿ ತಗೊಂಡಿದ್ದಾರೆ. ಇವತ್ತು ಫೋನ್ ಮಾಡಿ ಶಾಕಿಂಗ್ ನ್ಯೂಸ್ ಕೊಟ್ರಂತೆ ಅವರಿಗೆ. ನಿಮ್ಮನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವುದಕ್ಕೆ ಸಕಲ ವ್ಯವಸ್ಥೆಗಳು ಆಗಿದ್ದವು ಅಂತ ಜನಾರ್ದನ ರೆಡ್ಡಿ ಅವರಿಗೆ ಕುಮಾರಸ್ವಾಮಿ ಅವರೇ ಹೇಳಿದ್ರಂತೆ. ಜನಾರ್ದನ ರೆಡ್ಡಿ ಅವರ ಗನ್ಮ್ಯಾನ್ ನಿಂದ ಫೈರಿಂಗ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಸತ್ತ ಅಂತ ಪ್ರಕರಣವನ್ನು ತಿರುಚಿಸಿ ಹಾಕುವ ವ್ಯವಸ್ಥೆಗಳಾಗಿದ್ವಂತೆ. ಕುಮಾರಸ್ವಾಮಿ ಅವರು ಹೇಳೋ ತನಕ ನನಗೂ ಈ ವಿಷಯ ಗೊತ್ತಾಗಿರಲಿಲ್ಲ ಅಂತ ಜನಾರ್ದನ ರೆಡ್ಡಿ ಅವರಂತಿದ. ಫೈರಿಂಗ್ ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಮಾಜಿ ಸಚಿವ ಶ್ರೀರಾಮುಲು ಈಗಲೂ ಹಠ ಹಿಡಿದಿದ್ದ. ನನ್ನ ಮೇಲೆ, ನನ್ನ ಮನೆಯ ಮೇಲೆ ದಾಳಿ ಮಾಡಿರೋದು ಸಾಬೀತಾಗಿದೆ. ಆರೋಪದಿಂದ ಪಾರಾಗೋದಕ್ಕೆ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. DK ಶಿವಕುಮಾರ್ಗೆ ಗಂಭೀರತೆ ಇಲ್ಲ, ಶಾಂತಿ ಕಾಪಾಡೋ ಯೋಗ್ಯತೆ ಇಲ್ಲ. ಭರತ್ ರೆಡ್ಡಿ ಅಂಗರಕ್ಷಕರೇ ರಾಜಶೇಖರನನ್ನ ಕೊಂದಿದ್ದಾರೆ. ಯಾರ ಅಂಗರಕ್ಷಕರಿಂದ ಈ ಕೃತ್ಯ ನಡೆದಿದೆಯೋ ಅವರೇ ನೇರ ಹೊಣೆ. ಪ್ರಕರಣವನ್ನು CBIಗೆ ವಹಿಸಿ ಅಂತ ಶ್ರೀರಾಮುಲು ಅವರ ಆಗ್ರಹ. ಬಾಡಿನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸುವಂಥದ್ದು ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿರ್ಬೋದು ಅನ್ನೋದಕ್ಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿ. ಆದರೆ ಆ ಗಂಭೀರತೆ DK ಶಿವಕುಮಾರಲ್ಲಿ ಕಳ್ಕೊಂಡಿದ್ದಾರೆ. ಶಾಂತಿಯನ್ನು ಕಾಪಾಡೋದಕ್ಕೆ ಅವನೋಗಿದ್ದಾನೆ ಅಂತೇಳಿ ನೀವು ಇಡೀ ಮೀಡಿಯಾದಲ್ಲಿ ಟಿವಿಗಳ ಮುಂದೆ ಎಲ್ಲ ಬರ್ತಾ ಇದ್ದನ್ನು ಹೇಳ್ತಾ ಇದ್ದೀರಿ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಇದೆನಾ ಅನ್ನೋದು ನಿಮ್ಮ ಮನಸ್ಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಆ 100 ಮಂದಿನಲ್ಲಿ ನಾಳೆ ಇನ್ನೊಂದು 10 ಮಂದಿ ಸಾಯ್ಬೇಕಂತೇಳಿ DK ಶಿವಕುಮಾರ್ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ, ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಬಯಸ್ತಾ ಇದ್ದೀರಿ. ಏನು ಮೆಸೇಜ್ ಕೊಡಬೇಕಂತ ನೀವು ಬಯಸಿದ್ದೀರಿ ಕರ್ನಾಟಕ ರಾಜ್ಯಕ್ಕೆ? DK ಶಿವಕುಮಾರ್ ಅಂತ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಈ ರೀತಿ ಬೇಜವಾಬ್ದಾರಿ ಅವ್ರು ಹೇಳಿಕೆ. ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮನ್ನು 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಪೋಸ್ಟ್ ಮಾರ್ಟಮ್ದಲ್ಲಿ ಅವ್ರು ಆ ಗುಂಡು ಒಳಗಡೆ ಇಟ್ಟು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದಾರ. ಇವತ್ತು ಅಂಗರಕ್ಷಕರು ಅವ್ರು ಯಾರಿದ್ದಾರೋ ಭರತ್ ರೆಡ್ಡಿ ಅವ್ರ ಜೊತೆಲಿದ್ದಂಥ ಅಂಗರಕ್ಷಕರೇ ಕೊಂದಿರೋದು. ಇವ್ರು ಯಾರು ಅಂಗರಕ್ಷಕರು ನೋಡ್ರಿ? ಇವತ್ತು ಒಂದು ಕೃತ್ಯ ನಡೆದರೆ ಇವತ್ತು ಯಾರು ಅಂಗರಕ್ಷಕರು ಅನ್ನು ನೋಡಿದಂಥ ಟೈಮಲ್ಲಿ ನಾಳೆ ಭರತ್ ರೆಡ್ಡಿ ಅವರ ಅಂಗರಕ್ಷಕರಾಗಿರೋ ಅವರೇ ಗುಂಡಾರಿಸಿರೋ ಕಾರಣ ಅವರು ಇವತ್ತು ಕೃತ್ಯ ನಡಿ ಆ ಹುಡುಗ ಅಮಾಯಕ ತೀರ್ಕೊಂಡೋಗಿದ್ದಾನ. ಅದಕ್ಕೋಸ್ಕರವಾಗಿ ಮೇನ್ ಅಕ್ಯೂಸ್ಡ್ ಆಗಿ MLA ಅವರು ಮಾಡಬೇಕಾಗಿದೆ. ನನಗೆ ದಯವಿಟ್ಟು ಇದನ್ನ CBIಗೆ ಕೊಡ್ರಿ, ಇಲ್ಲಿ ಸಿಟ್ಟಿಂಗ್ ಜಡ್ಜ್ ಅಂತ ಎಂಕ್ವೈರಿ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ.
ಜನವರಿ 1ನೇ ತಾರೀಕು ಬಳ್ಳಾರಿ ಗಲಾಟೆ ದೃಶ್ಯಗಳನ್ನ ನಾವು ನೋಡಿದೀವಿ, ನೀವು ನೋಡಿದ್ದೀವಿ. ಸಾವಿರಾರು ಜನ ಇದ್ರು ಗಲಾಟೆಯಲ್ಲಿ. ನೇರವಾಗಿ ಭಾಗವಹಿಸಿದವರು ನೂರಾರು ಜನ. ಅದರ ಬಗ್ಗೆ ಒಟ್ಟು 6 FIRಗಳ ದಾಖಲಾಗಿದ್ದರೆ ಇಲ್ಲಿ ತನಕ ಅರೆಸ್ಟ್ ಆಗಿರೋರು 26 ಜನ. 26 ಜನ ಇದುವರೆಗೂ ಬಂಧನ. ಪ್ರಭಾವಿಗಳನ್ನು ಯಾರನ್ನು ಅರೆಸ್ಟ್ ಮಾಡಿಲ್ಲ. ಇದರಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆಯ ಮೇಲೆ ಫೈರಿಂಗ್ ಮಾಡಿದ ಗುರುಚರಣ್ ಸಿಂಗ್ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತ ಫೈರಿಂಗ್ ಮಾಡಿದ್ದು. ಬಂಧಿಸಲಾಗಿದೆ. ಸತೀಶ್ ರೆಡ್ಡಿ ಕೊಟ್ಟ ದೂರಿನ ಮೇಲೆಯೂ ಆರೋಪಿಗಳ ಬಂಧನ ಇಲ್ಲ. ಆ ಕಡೆ ಜನಾರ್ದನ ರೆಡ್ಡಿ ಅವರು ಕೊಟ್ಟ ದೂರಿನ ಮೇಲೆಯೂ ಆರೋಪಿಗಳ ಬಂಧನ ಇಲ್ಲ. ಭರತ್ ರೆಡ್ಡಿ ಸೇರಿ 41 ಜನರ ವಿರುದ್ಧ ಜನಾರ್ದನ ರೆಡ್ಡಿ ಅವರು ದೂರು ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿ 11 ಜನರ ವಿರುದ್ಧ ಸತೀಶ್ ರೆಡ್ಡಿ ದೂರು ಕೊಟ್ಟಿದ್ದಾರೆ. ಇಪ್ಪತ್ತಾರು ಜನರ ಬಂಧನ ಇಲ್ಲಿ ತನಕ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡದೆ ಹೋದ್ರೆ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಅವರು ಹೇಳಿದ್ರು ಸಿದ್ದರಾಮಯ್ಯ ಕ್ರಿಮಿನಲ್ ಅಲ್ಲ, ಆದ್ರೆ DK ಶಿವಕುಮಾರ್ ನಡೆ ಸರಿ ಇಲ್ಲ ಅಂತ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ರು ಜನಾರ್ದನ ರೆಡ್ಡಿ, ಶ್ರೀರಾಮುಲು ಇವರನ್ನೆಲ್ಲ ಸಿಲುಕಿಸುವ ಪ್ರಯತ್ನ ನಡೀತಾ ಇದೆ ಅಂತ. ಅವ್ರನ್ನ MLA ಅವ್ರನ್ನ ಬಂಧಿಸಬೇಕು. ಯಾಕೆ MLA ಅವರ ಅಂಗರಕ್ಷಕರಾಗಿರೋ ಕಾರಣ ಅವರಿಂದ ಬುಲೆಟ್ ಫೈರ್ ಆಗಿರೋ ಕಾರಣ ಅವರಿಂದ ಒಬ್ಬ ಹುಡುಗ ತೀರ್ಕೊಂಡೋಗಿರೋ ಅವ್ರನ್ನ ಅರೆಸ್ಟ್ ಮಾಡಬೇಕು. ಎರಡನೇದು ಏನಿದೆನೋ ಪಾದಯಾತ್ರೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದು ನಾನು ಎಲ್ಲ ಕೋರ್ ಕಮಿಟಿ ಸದಸ್ಯರುಗಳು ಒತ್ತಾಯ ಮಾಡಿದ್ದೀನಿ. ಇದು ಖಂಡಿತವಾಗಿ ನಮ್ಮ ಪಾರ್ಟಿ ಎಲ್ಲ ಅಧ್ಯಕ್ಷರು ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಬಳ್ಳಾರಿಯಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಫೈರ್ ಮಾಡಿದಾರ ಅನ್ನೋಂಥದ್ದು ಇದು ಬುಲೆಟ್ಸ್ ಹುಡುಕ್ತಾ ಇದ್ದಾರೆ. ಇವತ್ತು ಒಂದು ಬುಲೆಟ್ ಕೂಡ ಸಿಕ್ಕಿದೆ. ಸಿದ್ದರಾಮಯ್ಯ ಮೇಲೆ ರಾಜ್ಯದ ಜನರು ಒಂದು ವಿಶ್ವಾಸ ಇಟ್ಟಿದ್ದಾರೆ. ಅವರು ಕ್ರಿಮಿನಲ್ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರಾಗಿ ಒಬ್ಬ ಕ್ರಿಮಿನಲ್ ಶಾಸಕನ್ನ ಸಪೋರ್ಟ್ ಮಾಡ್ತಾರೆ. ಭದ್ರತೆ ವಿಷಯದಲ್ಲಿ 100 ಮಂದಿನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರೈವೇಟ್ ಅಂದರೆ ನಿಮ್ಮ BJP ನಮ್ಮ ಬಳ್ಳಾರಿ ಭಾಷೆಯಲ್ಲಿ ಹೇಳ್ಬೇಕಂತಂದರೆ ನೀವು ಏನು ಕಿತ್ಬೇಕಂತಿದ್ದೀರಿ ಅಂತಲೇ ನಾನು ಉಪಮುಖ್ಯಮಂತ್ರಿಯಾಗಿ ನೀವೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇದ್ದೀರಿ ಹೇಳಿ. ನೀವು ಏನು ಜವಾಬ್ದಾರಿ ಇದೆ ನಿಮಗೆ? ಕಾನೂನು ಬಗ್ಗೆ ನಿಮಗೆ ಗೌರವ ಇಲ್ಲನಾ? ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ, ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಬಯಸ್ತಾ ಇದ್ದೀರಿ. ಏನು ಮೆಸೇಜ್ ಕೊಡಬೇಕಂತ ನೀವು ಬಯಸಿದ್ದೀರಿ ಕರ್ನಾಟಕ ರಾಜ್ಯಕ್ಕೆ? ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದು ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಜನಾರ್ದನ್ ರೆಡ್ಡಿ ಮೇಲೆ ಇತ್ತಗತ್ತರ ಕಂಪ್ಲೇಂಟ್ನ ಜನಾರ್ದನ್ ರೆಡ್ಡಿನೇ ಗುಂಡಾರಿಸಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು. FIR ಹೊರದ್ಬಿಟ್ರು. ಜನಾರ್ದನ್ ರೆಡ್ಡಿನ ಗುಂಡಾರಿಸಿ ರಾಜಶೇಖರ್ನ ಸಾಯಿಸಿದ್ದು, ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ, ಅದನ್ನು ಸತ್ಯ ಮಾಡೋದಕ್ಕೆ
2 ಸಲ ಪೋಸ್ಟ್ ಮಾರ್ಟಮ್ ಆಗಿದ್ದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವಿಚಾರ ಗೊತ್ತಿಲ್ವಂತೆ. ಪೊಲೀಸರು ನೋಡ್ಕೊತಿದ್ದಾರೆ, ವರದಿ ಬಂದ ಮೇಲೆ ಮಾತಾಡ್ತೀನಿ, ನಮ್ಮ ಪೊಲೀಸರಿಂದ ಸಮರ್ಥವಾಗಿ ತನಿಖೆಯಾಗುತ್ತೆ ಅಂದ್ರು ಸಿದ್ದರಾಮಯ್ಯ. ಈ ಗಲಭೆಯ ಬಗ್ಗೆ ನ್ಯಾಯಾಂಗ ತನಿಖೆಯಾಗಬೇಕು ಅನ್ನುವ ಬಿಜೆಪಿ ಅವರ ಒತ್ತಾಯಕ್ಕೆ ವರದಿ ಬಂದ ಮೇಲೆ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಅವರಂದ್ರು. ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಕಾಂಗ್ರೆಸ್ ಪಕ್ಷದಲ್ಲಿನ ಯುವಕರನ್ನು ಕೆಣಕಬೇಡಿ, ಪ್ರಿಯಾ ಕೃಷ್ಣ ಆಗಿರಬಹುದು, ಭರತ್ ರೆಡ್ಡಿ ಆಗಿರಬಹುದು, ಕಾಂಗ್ರೆಸ್ ಪಾದಯಾತ್ರೆಯಿಂದಲೇ ಬಳ್ಳಾರಿ ರಿಪಬ್ಲಿಕ್ ಹೋಗಿ ಬಳ್ಳಾರಿ ಡೆಮೋಕ್ರಸಿ ಆಗಿದೆ. ಕಾರ್ಯಕರ್ತರ ಸತ್ತಾಗ ಶಾಸಕರು ನೋವಿನಲ್ಲಿ ಮಾತಾಡಿರ್ತಾರೆ ಅಂತ. ಮಾಡಿರುವಂತದ್ದು ಶೂಟ್ ಮಾಡಿರುವಂತದ್ದು ನೋಡೋಣ. ಈಗ ಅದು ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ. ನೋಡಿ, ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ, ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀನಿ. ಇನ್ನು ವರದಿ ಬರಲ್ಲ, ಅಟ್ಲೀಸ್ಟ್ ನೋಡೋಣ. ಯಾವ್ದಾರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ ಸಿಎಂ ಅವರಿದ್ದಾರೆ, DCM ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂತದ ಅವಶ್ಯಕತೆ ಇಲ್ಲ. ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯಿತು. ಮತ್ತೆ BJP ಅವ್ರಿಗೆ ಹೇಳ್ತೀನಿ, ಯುವಕರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ. ಅದು ಪ್ರಿಯ ಕೃಷ್ಣ ಆಗ್ಬೋದು, ಭರತ್ ರೆಡ್ಡಿ ಆಗ್ಬೋದು, ಮತ್ತೊಬ್ರು ಆಗ್ಬೋದು. ನೋಡಿ ಸರ್, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೇ ಹೇಳ್ಬೇಕು. ನಮ್ಮ ಪಕ್ಷದ ಕಾರ್ಯಕರ್ತ ತೀರ್ಕೊಂಡ್ರೆ MLA ನೋವಾಗುತ್ತೆ, ನೋವಲ್ಲಿ ಮಾತಾಡಿದ್ದಾರೆ. ಒಂದು ಕಡೆ ಇದೆಲ್ಲ ಆದರೆ ಇನ್ನೊಂದು ಕಡೆ ಈ ಗಲಾಟೆ ದೂರವಾಗಿದ್ದ ಜನಾರ್ದನ್ ರೆಡ್ಡಿ ಮತ್ತು ಸಹೋದರರನ್ನ ಮತ್ತೆ ಒಂದಾಗೋ ಹಂಗೆ ಮಾಡಿತು. ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಮಧ್ಯದ ಗಲಾಟೆ ಅದು ಬಹಿರಂಗವಾಗಿತ್ತು. ಮೊನ್ನೆ ಶನಿವಾರ ಇದೇ ಪಾರ್ಟಿ ರೌಂಡ್ಸ್ಗೆ ನೇರ ಪ್ರಸಾರದಲ್ಲಿ ಬಂದಿದ್ದ ಶ್ರೀರಾಮುಲು ಅವರು ಒಂದು ಮಾತು ಹೇಳಿದರು. ಈ ಗಲಾಟೆಯಿಂದಾಗಿ ನಿಮ್ಮ ಜಗಳ ಮುಗಿದು ಒಂದಾದ್ರ ಅಂತ ಕೇಳಿದ್ದಕ್ಕೆ ಆವತ್ತೇ ಹೇಳಿದ್ದೆ ನಾನು, ಸುಖದ ಕಾಲದಲ್ಲಿ ನಿಮ್ಮ ಮನೆಗೆ ಬರ್ತೀನೋ ಇಲ್ವೋ, ಕಷ್ಟ ಕಾಲದಲ್ಲಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ಗಲಾಟೆ ಕಷ್ಟದ ಕಾಲ ಅವರ ಮನೆಗೆ ಹೋಗಿದ್ದೀನಿ ಅಂದ್ರು. ಈಗ ಕರುಣಾಕರ ರೆಡ್ಡಿ ಅವರು ಕೂಡ ಜನಾರ್ದನ ರೆಡ್ಡಿ ಮನೆಗೆ ಬಂದರು. 14 ವರ್ಷಗಳ ನಂತರ ಇದು. ಜನಾರ್ದನ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಒಂದಾದ್ರು, ಕರುಣಾಕರ ರೆಡ್ಡಿ ಕೂಡ ಬಂದರು ಜನಾರ್ದನ ರೆಡ್ಡಿ ಅವರ ಮನೆಗೆ. ಜನಾರ್ದನ ರೆಡ್ಡಿ ಅವರ ಮಗಳ ಮದುವೆಗೂ ಕೂಡ ಕರುಣಾಕರ ರೆಡ್ಡಿ ಬಂದಿರಲಿಲ್ಲ. ಈಗ ಬಂದರು. ಕರುಣಾಕರ ರೆಡ್ಡಿ ಅವರು ಹೇಳಿದ್ರು, 5 ಬೆರಳು ಸಮಾನವಾಗಿರಲ್ಲ, ಕೌಟುಂಬಿಕ ಭಿನ್ನಾಭಿಪ್ರಾಯ ಸಹಜ, ಈ ಕೆಟ್ಟ ಘಟನೆ ನಡೆಯಬಾರದಾಗಿತ್ತು ಅಂತ. ಜನಾರ್ದನ ರೆಡ್ಡಿ ಅವರ ಅಣ್ಣ ಕರುಣಾಕರ ರೆಡ್ಡಿ 14 ವರ್ಷಗಳ ನಂತರ ತಮ್ಮನ ಮನೆಗೆ ಬಂದರು.
ಎಲ್ಲರಲ್ಲಿ ಇರ್ತವೆ. ನಮ್ಮ ಕೈ ಕರೆಕ್ಟ್ ಇರ್ತಾವ. ಘಟನೆ ಒಂದು ದುರದೃಷ್ಟಕರ ವಿಚಾರ ಅಲ್ಲ. ಯಾರೇ ಆಗಲಿ ಯಾರ ಮನೆ ಮೇಲೆ ಹೋಗಬಾರ್ದು. ನಾವಾಗಲಿ ಅವರಾಗಲಿ, ಒಬ್ಬ ಶಾಸಕರಾಗಿರಲಿ ಮಾಜಿ ಶಾಸಕರಾಗಿರಲಿ ಅವ್ರ ಮನೆಯವರೆಗೆ ಬರೋ ಅವಶ್ಯಕತೆ ಇದ್ದಿಲ್ಲ. ಬ್ಯಾನರು ತೆಗೆದ ಮೇಲೆ ಅವರು ಸುಮ್ಮನೆ ಆಗಬೇಕಾಗಿತ್ತು. ಆಗಿದ್ರೆ ಇಷ್ಟು ವಿಷಯ ಇಷ್ಟು ದೂರ ಬರ್ತಿದ್ದಿಲ್ಲಲ್ಲ ಇದು ವಿಚಾರ. ಜನರಿಗೆ ನಾವು ಮಾರ್ಗದರ್ಶನ ಆಗಬೇಕಾಗಲಿ, ನಮ್ಮನ್ನು ಜನ ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆಗೆ ನಾವು ಆ ಇದಕ್ಕೆ ಕೊಡಬಾರ್ದಲ್ಲ. ಅಲ್ಲ, ಒಬ್ಬೊಬ್ಬರು ಒಂದೇ ರೀತಿಯಲ್ಲಿ ಎಲ್ಲರೂ ಇರಲ್ಲಲ್ಲ. ನಡೆದಿರೋದು ತಪ್ಪಾಗಿ ಆಗಿರೋದ್ರಿಂದ ಆ ವಿಚಾರ ಅದು ಸರಿಯಾಗಬೇಕಾಗುತ್ತೆ. ಮುಂದೆ ಇಂಥ ಘಟನೆಗಳಾಗಬಾರ್ದು. ಬಳ್ಳಾರಿ ರಿಪೋರ್ಟರ್ ನರಸಿಂಹಮೂರ್ತಿ ಮತ್ತು ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಿದು ಎರಡೆರಡು ಸಲ ಪೋಸ್ಟ್ ಮಾರ್ಟಮು? ಒಂದೇ ಟೀಮು 2 ಸಲ ಪೋಸ್ಟ್ ಮಾರ್ಟಮ್ ಮಾಡ್ತಾ? ಮೊದಲ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ಸಿಕ್ಕಿರಲಿಲ್ಲ. ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ರಾಜಶೇಖರ್ ದೇಹವನ್ನು ಎಕ್ಸ್ರೇಗೆ ಹಾಕಿದಾಗ ಗುಂಡಿರೋದು ಪತ್ತೆ ಆಯಿತು. ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಈ ಥರದ ಸುದ್ದಿಗಳಿದೆಯಲ್ಲ, ಏನಿದು ಕ್ಲಾರಿಟಿ ಏನು? ಅಜಿತ್ ಈಗಾಗಲೇ ಹೇಳಿದಂತೆ ಬಿಮ್ಸ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ಗಂಗಾಧರ್ ಗೌಡರು ಇದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ದೂರವಾಣಿ ಮೂಲಕ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಉತ್ತರ ಅಂತಂದರೆ, ಸಾಮಾನ್ಯವಾಗಿ ಅನುಮಾನ ಇದ್ದಾಗ 1 ಅಲ್ಲ 2 ಅಲ್ಲ 3 ಸಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಬಹುದು. ಆರಂಭದಲ್ಲಿ ನಾವು 6 ಗಂಟೆಗೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗುಂಡು ಸಿಕ್ಕಿದ್ದು ನಿಜ. ಆದರೆ ಐಒ ಅಂದರೆ ಈ ಪ್ರಕರಣದ ಐಒ ಆಗಿರ್ತಕ್ಕಂಥ ಬ್ರೂಸ್ಪೇಟ್ ಠಾಣೆಯ ಇನ್ಸ್ಪೆಕ್ಟರ್ ಏನಿದ್ದಾರೆ, ಅವರು ಒಂದಷ್ಟು ಅನುಮಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಗುಂಡು ಮಾತ್ರ ಸಿಗೋದಿಲ್ಲ, ಅದರ ಅವಶೇಷಗಳು ಸಿಗಬಹುದು ಅನ್ನೋಂಥ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ 10 ಗಂಟೆಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ. ಆಗ ಈ ಸಣ್ಣ ಸಣ್ಣ ಚೆರ್ರಿ ಅಂತಾರಲ್ಲ ಆ ಥರ ಮಾದರಿಯ ಸಣ್ಣ ಸಣ್ಣ ತುಂಡುಗಳು ದೇಹದಲ್ಲಿ ಪತ್ತೆ ಆದವು. 2 ಸರಿ ಮಾಡಿದ್ರಲ್ಲಿ ಏನು ವಿಶೇಷತೆ ಅನ್ನೋದಿಲ್ಲ. ಯಾರಿಗೆ ಯಾವುದೇ ಸಂದರ್ಭದಲ್ಲಿ ಈ ಥರ ಕ್ರೈಮ್ ಆದಂಥ ಸಂದರ್ಭದಲ್ಲಿ ಅನುಮಾನ ಇದ್ದಾಗ 2 ಸರ್ತಿ ಅಥವಾ 3 ಸರ್ತಿ ಮಾಡ್ತಕ್ಕಂಥದ್ದು ತಪ್ಪಿಲ್ಲ. ಈಗ ಸಾಮಾನ್ಯವಾಗಿ ಅಂತಂದರೆ ಯಾವುದೇ ಒಂದು ಎದೆಗೆ ಗುಂಡು ತಗಲಿದಾಗ ಕಾನ್ಸಂಟ್ರೇಷನ್ ಎದೆ ಮೇಲೆ ಮಾಡಿಕೊಂಡು ಅಲ್ಲಿ ಪೋಸ್ಟ್ ಮಾರ್ಟಮ್ ಹೆಚ್ಚಿನ ಕಾನ್ಸಂಟ್ರೇಷನ್ ಇರುತ್ತೆ. ಆದರೆ ಪೋಸ್ಟ್ ಮಾರ್ಟಮ್ ಆದ ನಂತರ ಯಾವುದೇ ತನಿಖಾ ತಂಡ ಐಒ ಆಗಿರ್ತಕ್ಕಂಥವ್ರು ಕಾಲಿಂದು ಕೈಯಿಂದ ಇನ್ನೊಂದು ಬೇರೆ ಬೇರೆ ದೇಹದ ಭಾಗದಲ್ಲಿ ಏನಾದರೂ ಇದೆಯಾ ಅಂತ ಅನುಮಾನ ವ್ಯಕ್ತಪಡಿಸಿದರೆ ನಾವು ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಮಾಡ್ಬೋದು. ನಮಗೆ ಯಾರ ಒತ್ತಡವೂ ಇರಲಿಲ್ಲ. ನೇರವಾಗಿ ಒಂದಷ್ಟು ಐಒ ಹೇಳಿದರು. ಅದಕ್ಕಾಗಿ ಮಾತ್ರ ನಾವು 2 ಸರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಜಿತ್. ಎಸ್, ಈಗ ಪೋಸ್ಟ್ ಮಾರ್ಟಮ್ಗೆ ಸಂಬಂಧಿಸಿದ ಗೊಂದಲಗಳೆಲ್ಲ ಬಗೆಹರಿದಿದ್ದಾವ? ಈಗ 2 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಯಾರಿಗೂ ಏನೋ ಅನುಮಾನಗಳಿಲ್ಲ? ಬಹುತೇಕ ಇಲ್ಲ ಅಜಿತ್, ಅನುಮಾನ ಅಂತೂ ಇದ್ದೇ ಇದೆ. ಯಾಕಂದರೆ ಆಡಳಿತಾರೂಢ ಸರ್ಕಾರ ಎಲ್ಲವೂ ಸರ್ಕಾರದ ಅಂದರೆ ಕಾನೂನು ಪ್ರಕಾರವಾಗಿ ಮಾಡಿದ್ದೇವೆ, ಯಾವುದೇ ತಪ್ಪು ದೋಷ ಏನೂ ಆಗಿಲ್ಲ ಅಂತ ಆಡಳಿತಾರೂಢ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಶಾಸಕ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಎಲ್ಲಿ ಲೋಪದೋಷ ಆಗಿಲ್ಲ ಅಂತಲೇ ವಾದ ಮಾಡ್ತಿದ್ದಾರೆ. ಆದರೆ ಸ್ವತಃ ಈ ಪ್ರಕರಣದಲ್ಲಿ ಪ್ರಮುಖರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಅಥವಾ ಶ್ರೀರಾಮುಲು ಆಗಿರ್ಬೋದು, ಅವರು ನೇರವಾಗಿ ಒಂದು ಆರೋಪ ಮಾಡ್ತಾ ಇದ್ದಾರೆ. 2 ಬಾರಿ ಏನು ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಅವಶ್ಯಕತೆ ಏನು ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮಗೆ ಕೊಡಬೇಕು. ಯಾಕಂದರೆ ಸ್ವತಃ ಶ್ರೀರಾಮುಲು ಒಂದು ಮಾತನ್ನು ಹೇಳ್ತಾರೆ, ನಾನು ಸಾಕಷ್ಟು ಕ್ರೈಮ್ ಸೀನ್ಗಳನ್ನು ನೋಡಿದ್ದೇನೆ, ಸಾಕಷ್ಟು ಪೋಸ್ಟ್ ಮಾರ್ಟಮ್ಗಳನ್ನು ನೋಡಿದ್ದೇನೆ. ನಾನು ಸಚಿವನಾಗಿದ್ದಾಗೂ, ನಾನು ಆರೋಗ್ಯ ಇಲಾಖೆಯ ಸಚಿವನಾಗಿದ್ದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪೋಸ್ಟ್ ಮಾರ್ಟಮ್ ನೋಡಿದ್ದೇನೆ. ನನ್ನ ವೃತ್ತಿ ಜೀವನದ ಅಂದರೆ ನನ್ನ ರಾಜಕೀಯ ಜೀವನದಲ್ಲಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋದು ನಾನು ನೋಡೇ ಇಲ್ಲ. ಆದರೆ ಇವತ್ತು 2 ಬಾರಿ ಮಾಡಿದೆ ಅಂದರೆ ನಮಗೆ ಇದ್ರ ಬಗ್ಗೆ ಅನುಮಾನ ಇದೆ. ಯಾವುದೋ ಒಬ್ಬ ಅಧಿಕಾರಿ ಒಂದು ಟೈಟಾಗಿ ಹೇಳಿದ, ಅದಕ್ಕೆ 2 ಸರಿ ಮಾಡಿದ್ರಿ. ಇಲ್ಲದೇ ಇದ್ದರೆ ನೀವು ಗುಂಡೆ ಇಲ್ಲ ಅಂತ ಹೇಳಿ ಅವನೇನೋ ಗಲ್ಬೆಯಲ್ಲಿ ಕಲ್ಲು ಬಿತ್ತೋ ಕಟ್ಟಿಗೆ ಬಿತ್ತೋ ಅದರಿಂದ ಸತ್ತೋಗ್ಯಾರಂತ ನೀವು ಹೇಳಿದರೆ ನಾವೇನು ಮಾಡಬೇಕಾಗಿತ್ತು ಅನ್ನೋಂಥ ಪ್ರಶ್ನೆಯನ್ನು ಸ್ವತಃ ಶ್ರೀರಾಮುಲು ಅವರು ಮಾಡಿದರು ಅಜಿತ್. ಓಕೆ ಪ್ರಶಾಂತ್, ಅಣ್ಣ ತಮ್ಮಂದರನ್ನ ಒಂದು ಮಾಡೋ ಹಂಗಾಯ್ತು ಈ ಗಲಾಟೆ. ಅಜಿತ್, 2011ರಲ್ಲಿ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ CBIನ ತನಿಖೆ ಶುರು ಆಗೋದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಕರುಣಾಕರ್ ರೆಡ್ಡಿ ಜನಾರ್ದನ್ ರೆಡ್ಡಿಯಿಂದ ಅಂತರ ಕಾಯ್ದುಕೊಳ್ಳಿಕ್ಕೆ ಆರಂಭಿಸಿದರು. ಎಸ್, ಬಹುಶಃ ಸುಮಾರು 14 ವರ್ಷಗಳ ನಂತರ ಕರುಣಾಕರ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಬಟ್ ಓಕೆ, ಯಾಕಂದರೆ ಈ ರೀತಿಯ ಸಾವಿನ ಸಂಚಿನ ಒಂದು ರೀತಿಯಾಗಿರ್ತಕ್ಕಂಥ ಪ್ರಕರಣ ಇದು ಅನ್ನೋದನ್ನು ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ಹೀಗಾಗಿ ಫ್ಯಾಮಿಲಿ ಒಟ್ಟಿಗೆ ಬರೋದು ಸಹಜ ಮತ್ತು ಸ್ವಾಭಾವಿಕ. ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ಈ ಇಡೀ ಪ್ರಕರಣದಲ್ಲಿ ತನಿಖೆ ಯಾವ ಹಾದಿಗೆ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ. ಎಸ್, ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ತನ್ನದೇ MLA ತನ್ನದೇ ಪಕ್ಷದ ಕಾರ್ಯಕರ್ತನ ವಿರುದ್ಧ ತನಿಖೆಗೆ ಮುಂದಾಗತ್ತಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಬಳಸ್ತಕ್ಕಂಥ ಭಾಷೆಗಳು, ಇಬ್ಬರ ನಡುವಿನ ವೈಮನಸ್ಸು, ನನಗನ್ಸುತ್ತೆ ಸರ್ಕಾರ
ಯಾವುದೇ ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದರೆ ಇದು ಹಿಂದೆ ಆಂಧ್ರ ಪ್ರದೇಶದ ರಾಯಲಸೀಮಾದಲ್ಲಿ ಯಾವ ಪ್ರಮಾಣದಲ್ಲಿ ಆ ಜಿದ್ದಿನ ರಾಜಕಾರಣ, ಪರಸ್ಪರ ಜಿದ್ದಿನ ರಾಜಕಾರಣ ಶುರು ಆಗಿತ್ತು, ಅದೇ ರೀತಿಯ ರಾಜಕಾರಣ ಬಳ್ಳಾರಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕರು ಆಶ್ಚರ್ಯ ಇಲ್ಲ. ಈಗಾಗಲೇ ಆ ರಾಜಕಾರಣ ಶುರು ಆಗಿದೆ ಅಲ್ಲಿ. ನಾವು ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಜಗಳದ ಒಂದು ಝಲಕ್ಕನ್ನು ನಾನು ಕಳೆದ ವರ್ಷ ವಿಧಾನಸಭೆಯಲ್ಲಿ ನೋಡಿದ್ದೆ. ಕರೆಕ್ಟ್. ಮಾತಿಗೆ ಮಾತು ಬೆಳೆದು ಅದನ್ನು ನೀವು ರೆಪ್ಲಿಕೇಟ್ ಮಾಡೋದಾದರೆ BJP ಸರ್ಕಾರ ಇದ್ದಾಗ ಕಂಪ್ಲಿ ಸುರೇಶ್ ಬಾಬು ಮತ್ತು ಕಾಂಗ್ರೆಸ್ ನಡುವಿನ ಇದೇ ರೀತಿಯ ಜಗಳ ನಡೆದಿತ್ತು. ಓಕೆ. ಅದಾದ ಮೇಲೆ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಇದೆಲ್ಲ ಪೀಕಿಗೆ ಹೋಗಿತ್ತು. ಇಡೀ ಜನಾರ್ದನ್ ರೆಡ್ಡಿ ಅವರ ಒಂದು ಗುಂಪೇನಿತ್ತು ಅದು ಚದುರಿ ಛಿದ್ರವಾಗಿ ಹೋಗಿತ್ತು. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಕೂಡ ಬೇರೆ ಆಗಿದ್ರು. ರೈಟ್. ನಾವಿಬ್ರು ರಾಮ ಲಕ್ಷ್ಮಣ ಏನಲ್ಲವ ಕುಶ ಏನೇನೋ ಹೇಳ್ತಾ ಇದ್ರು ಜನಾರ್ದನ್ ರೆಡ್ಡಿ. ಬಟ್ ಆ ರೀತಿಯ ದೃಶ್ಯಗಳು ಕಾಣ್ತಾ ಇರಲಿಲ್ಲ. ಕಳೆದ ವರ್ಷ ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಒಂದು ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಫೈಟ್ ಏನಿತ್ತು ಅದು ಕರ್ನಾಟಕದ ವಿಧಾನಸಭೆಯಲ್ಲಿ ಯೂಶುವಲಿ ಕಾಂಗ್ರೆಸ್ BJP JDS ನಡುವೆ ನೋಡ್ಲಿಕ್ಕೆ ಸಿಗಲ್ಲ. ಫೈಟ್ ನಡೆಯುತ್ತೆ, ಮಾತಿನ ಚಕಮಕಿ ನಡೆಯುತ್ತೆ. ಬಟ್ ಮೈ ಮೇಲೆ ಏರು ಹೋಗ್ತಕ್ಕಂಥದ್ದು, ಆ ಒಂದು ಬಳಸುವ ಭಾಷೆ, ಆ ಆಕ್ರಮಣಕಾರಿ ಪ್ರವೃತ್ತಿ ಏನಿದೆ ಅದು ಬೀದಿ ಜಗಳವಾಗಿ ರೂಪಾಂತರಗೊಂಡಿದೆ. ಕಳೆದ ವರ್ಷ ಅದು ವಿಧಾನಸಭೆಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು, ಈಗ ಅದು ಸ್ಟ್ರೀಟ್ ಫೈಟ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಅಂದರೆ ಇತ್ತೀಚಿನ ಟೆಲಿವಿಷನ್ಗಳು ಬಂದ ಮೇಲಿನ ಇತಿಹಾಸದಲ್ಲಿ ಈ ರೀತಿ ಪ್ರೈವೇಟ್ ಗನ್ಮೆನ್ಗಳು ಬೇಕಾಬಿಟ್ಟು ಯಾರ್ದೋ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡಿಲ್ಲ. ನೆವರ್ ನಾವು ನೋಡಿಲ್ಲ. ಹೌದು. ನಾರಾ ಭರತ್ ರೆಡ್ಡಿ ಒಮ್ಮೆ ಸೌತ್ ರುಚಿಗೆ ಬಂದಿದ್ರು ಅಜಿತ್. ನಾನು ನೀವು ಇಬ್ಬರು ಒಟ್ಟಿಗೆ ಇದ್ವಿ ಅಲ್ಲಿ. ಇಬ್ಬರು ಇದ್ವಿ. ನಾವು ಗಾಬರಿಯಾಗಿ ಕೇಳಿದ್ವಿ ಆ ಗನ್ಮ್ಯಾನ್ಗಳು ಬಂದಂಥ ರೀತಿ, ಅಸಾಲ್ಟ್ ರೈಫಲ್ಗಳು, ಆಟೋಮೆಟಿಕ್ ವೆಪನ್ಗಳನ್ನೆಲ್ಲ ನೋಡಿ ಯಾರಿದು ಅಂತ. ಕರ್ನಾಟಕದಲ್ಲಿ ಈ ಪ್ರಮಾಣದ ಸೆಕ್ಯೂರಿಟಿ ಯಾರಿಗೆ ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ ಅವತ್ತು. ಹೌದು. ಅದರ ಒಟ್ಟು ರೂಪಾಂತರ ಸ್ಟ್ರೀಟ್ ಫೈಟ್ನಲ್ಲಿ ಹೇಗಾಗಬಹುದು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ನನಗನ್ಸುತ್ತೆ ಅಜಿತ್, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬಂದಾಗ ಮುಲಾಜಿಲ್ಲದೆ ಕ್ರಮವನ್ನು ಜರುಗಿಸಲಾಗಿದೆ. ಈಗ ಇರ್ತಕ್ಕಂಥದ್ದು ಕೂಡ ಇದು ಪಕ್ಷದ ಪ್ರಿಸಮ್. ನೋಡಿ, ಯಾಕೆ ಜನಾರ್ದನ್ ರೆಡ್ಡಿ ಅವರ ಸಾಮ್ರಾಜ್ಯ ಕೂಸುದು ಬಿತ್ತು ಅಜಿತ್? ಈ ದೇಶದಲ್ಲಿ ಎಷ್ಟೊಂದು ರಾಜಕಾರಣಿಗಳು ಬಿಸ್ನೆಸ್ಸನ್ನು ಮಾಡಿ ದುಡ್ಡನ್ನು ಗಳಿಸಲ್ಲ ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಆದರೆ ಆ ಸಾಮ್ರಾಜ್ಯ ಕುಸಿದು ಬಿತ್ತು ಯಾಕೆ ಅಂದರೆ ಅದು ಅತಿರೇಕಕ್ಕೆ ಹೋದಾಗ. ಇಡೀ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಅಥವಾ ಬಳ್ಳಾರಿಯ ಅದಿರಿನ ಇಡೀ ವ್ಯವಹಾರದಲ್ಲಿ ಜನಾರ್ದನ್ ರೆಡ್ಡಿ ಅದನ್ನು ತನ್ನ ಮುಷ್ಟಿಗೆ ತೆಗೆದುಕೊಳ್ಬೇಕು ಅಂತ ಹೊರಟಾಗ ಅದು ಒಂದು ರೀತಿಯಾಗಿರ್ತಕ್ಕಂಥ ಸ್ಫೋಟಗೊಂಡು ಇಡೀ ಅದು ಪೊಲಿಟಿಕಲಿ, ಸೋಷಿಯಲಿ, ಎಕನಾಮಿಕಲಿ ಬಳ್ಳಾರಿಯನ್ನು ಜರ್ಜರಿತವನ್ನಾಗಿ ಮಾಡ್ತಾರೆ. ಕರೆಕ್ಟ್. ಹೌದು ಅಲ್ವಾ? ಅದು ಒಂದು ಭಾಗ. ಈಗ ಅದರ ಯೂಟರ್ನ್ ಪಾಲಿಟಿಕ್ಸನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಅಕ್ರಮ ಗಣಿಗಾರಿಕೆ ಇರಲಿಕ್ಕಿಲ್ಲ. ಆದರೆ ಬ್ಯಾನರ್ ಹಚ್ಚುವ ಪ್ರಕರಣದಲ್ಲಿ ಒಬ್ಬರ ಮನೆ ಹತ್ರ ಹೋಗಿ ನಾವು ಗುಂಡಿನ ದಾಳಿಯನ್ನು ನಡೆಸ್ತೀವಿ ಅನ್ನುವ ಇನ್ನೊಂದು ಅತಿರೇಕಕ್ಕೆ ಹೋಗಿದೆ ಇದು. ಯಾರಿಂದ ಹೋಗಿದೆ? ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಅಕ್ರಮ ಗಣಿಗಾರಿಕೆಯ ವಿಷಯದಲ್ಲಿ ಪಾದಯಾತ್ರೆ ಮಾಡದವರಿಂದ ಹೋಗಿದೆ. ಹೀಗಿರುವಾಗ ಸರ್ಕಾರ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೆ ಹೋದಲ್ಲಿ ಯಾರು ತಪ್ಪಿಸ್ತಿದ್ದಾರೆ? ಯಾರು ರಿವಾಲ್ವರ್ನಿಂದ ಈ ಗುಂಡು ಹಾರಿತು? ಬರೀ ರಿವಾಲ್ವರ್ನಿಂದ ಗುಂಡು ಹಾರಿದ್ದಲ್ಲ, ನನಗನ್ಸುವ ಮಟ್ಟಿಗೆ ಆ ರೀತಿ ಮನೆ ಮೇಲೆ ಗುಂಡು ಹಾರಿಸಿದವ್ರನ್ನ ಮೊದಲು ಹಿಡಿದು ಒಳಗೆ ಹಾಕ್ಬೇಕು. ಹೌದು ಅಲ್ವಾ? ಸಿದ್ದರಾಮಯ್ಯನವರು ಭರತ್ ರೆಡ್ಡಿ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಅಂತ ಸುದ್ದಿ ಬಂತು. ಮುಂದೇನದು? ಸಿಟ್ಟು ಮಾಡ್ಕೊಂಡಿದ್ದು ಓಕೆ ಅಜಿತ್, ಅದೇ ದಟ್ಸ್ ವಾಟ್. ಮುಂದೇನು ಅಂತ ನೀವು ಅಂದರೆ ನಾನು ಕೇಳೋ ಪ್ರಶ್ನೆ, ಈ ರೀತಿ ರಿವಾಲ್ವರ್ನಿಂದ ಗುಂಡು ಹಾರಿಸ್ತಕ್ಕಂಥವ್ರನ್ನ ನೀವು ಮೊದಲು ಒಳಗೆ ಹಾಕದೆ ಹೋದರೆ ಭೀತಿಯ ವಾತಾವರಣ ಬಳ್ಳಾರಿ ಅಷ್ಟೇ ಅಲ್ಲ, ಅದರ ಸುತ್ತಮುತ್ತಲಿನ ತಾಲೂಕುಗಳಲ್ಲೂ ಹರಡುತ್ತದೆ. ಕರ್ನಾಟಕದಲ್ಲಿ ಪಾಲಿಟಿಕ್ಸ್ನಲ್ಲಿ ಈ ಕಲ್ಚರ್ ಇಲ್ಲ. ಅಬ್ಸಲ್ಯೂಟ್ಲಿ. ಪಾಲಿಟಿಕ್ಸ್ನಲ್ಲಿ ಈಗ ಪಕ್ಕದ ರಾಯಲಸೀಮಾದಲ್ಲಿ ಅನಂತಪುರದ ಭಾಗದಲ್ಲಿದ್ದ ಕಲ್ಚರ್ ಬಳ್ಳಾರಿ ರಾಯಚೂರು ಭಾಗದಲ್ಲಿ ಇರಲಿಲ್ಲ ಅಲ್ವಾ? ಕರೆಕ್ಟ್. ಹೀಗಾಗಿ ನನಗನ್ಸುತ್ತೆ ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥದ್ದು ಇದು. ಕಾಂಗ್ರೆಸ್ BJP ಅಂತ ನೋಡಿದ್ರೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ BJP ಏನು ತಪ್ಪು ಮಾಡ್ತೋ ಅದೇ ತಪ್ಪನ್ನು ಕಾಂಗ್ರೆಸ್ ಮಾಡ್ತಿದೆ ಅಂತ ಲೆಕ್ಕ.
ಎಸ್ ಎಸ್ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಡೇ 1 ಬಿಜೆಪಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ರೆ 2011 2009 ಬಂಡಾಯ 2010-11 ಗಲಾಟೆಗಳನ್ನು ಬಿಜೆಪಿ ನೋಡ್ತಾ ಇರಲಿಲ್ಲ. ಹೌದು, ಕರೆಕ್ಟ್. ಬಿಜೆಪಿ ಈ ರಾಜ್ಯದಲ್ಲಿ ಬಂಡಾಯ ಎದುರಿಸದ್ದೇ ಜನಾರ್ದನ್ ರೆಡ್ಡಿ ಅವರಿಂದ ಅಲ್ವಾ? ಹೌದು. ಜನಾರ್ದನ್ ರೆಡ್ಡಿ ಆ ಬಂಡಾಯ ಮಾಡುವ ಶಕ್ತಿ ಎಲ್ಲಿಂದ ಬಂತು? ಅಕ್ರಮ ಗಣಿಗಾರಿಕೆ ದುಡ್ಡಿನಿಂದ. ಗಣಿಗಾರಿಕೆಯ ದುಡ್ಡ, ಈಗ ಅಕ್ರಮ ಹೌದು ಅಲ್ವೋ ಕೋರ್ಟ್ಗಳು ಹೇಳಿ, ಗಣಿಗಾರಿಕೆಯ ದುಡ್ಡಿಂದ ಬಂತಲ್ವಾ? ಇವತ್ತು ನನಗನ್ಸುತ್ತೆ, ಅದು ಯಾವುದೇ ಪಕ್ಷದ ಕಾರ್ಯಕರ್ತ ಇರಲಿ, ಯಾರೇ ಇರಲಿ, ಈ ರೀತಿ ಪ್ರೈವೇಟ್ ಗನ್ಮ್ಯಾನ್ಗಳು ಯಾರದೇ ಮನೆ ಮೇಲೆ ಗುಂಡು ಹಾರಿಸ್ತಕ್ಕಂಥದ್ದನ್ನು ತಡೆಯದೇ ಹೋದಲ್ಲಿ, ಯಾರು ಗುಂಡು ಹಾರಿಸಿದ್ರು, ಯಾಕೆ ಈ ಸಾವಾಯಿತು ಅಂತಕ್ಕಂಥದ್ದನ್ನು ಒಂದು ಪ್ರೊಫೆಷ್ನಲ್ ಇನ್ವೆಸ್ಟಿಗೇಷನ್ ಮಾಡದೆ ಹೋದಲ್ಲಿ, ಎಸ್, ಯು ಆರ್ ನಾಟ್ ಇಫ್ ಯು ಡೋಂಟ್ ಕಂಟೈನ್ ದಿಸ್ ನೌ, ಹೌದು ಹೌದು, ಇದು ಒಂದು ವ್ಯಾಪಕ ವಿಚಿತ್ರ ಸ್ವರೂಪವನ್ನು ಪಡೆಯುತ್ತೆ. ನಮಗೆ ಈ ಆಂಧ್ರದ ಪಾಲಿಟಿಕ್ಸನ್ನು ನಾವು ಬರೀ ಫಿಲ್ಮಲ್ಲಿ ನೋಡಿ ಗೊತ್ತಿದೆ. ನಮಗೆ ರಕ್ತ ಚರಿತ್ರ ಒಂದು ರಾಮ್ ಗೋಪಾಲ್ ವರ್ಮಾ ಮಾಡಿದಾಗ 1-2 ಸೀಸನ್ ನೋಡಿ ಬಂದಿದ್ದೀವಿ ನಾವು. ಪರಿಟಾಲ್ ರವಿ ಎಲ್ಲ ಏನೇನಾಯಿತು ಅಂತಕ್ಕಂಥದ್ದನ್ನು ಓದಿದ್ದೀವಿ. ಎಸ್, ಬಟ್ ಇದನ್ನು ಈಗ ಕಂಟೈನ್ ಮಾಡದೆ ಹೋದರೆ ನನ್ನ ಆತಂಕ ಇರೋದು, ಮೈ ಫಿಯರ್ ಈಸ್, ಇದು ಚೈನ್ ಸ್ವರೂಪ. ನೀವು ಅಲ್ಲಿ ಹೋಗಿ ಭೀಮಾ ತೀರದ ಹತ್ಯಾಸರಣೆಯನ್ನು ರಿಪೋರ್ಟ್ ಮಾಡಿ ಕವರ್ ಮಾಡ್ತಿದ್ರಲ್ವಾ? ಹೌದು. ಆ ರೀತಿಯ ಘಟನೆಗಳು ಬಳ್ಳಾರಿಯಲ್ಲಿ ನಡೀಲಿಕ್ಕೆ ಶುರು ಆಗ್ಬೋದು, ವಿಚ್ ಇಸ್ ವೆರಿ ಡೇಂಜರಸ್ ಪೊಲಿಟಿಕಲಿ. ಬಳ್ಳಿ ಹಾಕೋದಕ್ಕಾಗದೇ ಇರುವ ಸತ್ಯ ಅದು. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಡೆದಿವೆ ಘಟನೆಗಳು, ನಡೆದಿಲ್ಲ ಅಂತಕ್ಕಂಥದ್ದು ನಾನು ಹೇಳಲ್ಲ. ಬಟ್ ಸರ್ಕಾರಗಳ ಜವಾಬ್ದಾರಿ ಇರತಕ್ಕಂಥದ್ದು ಪಾರ್ಟಿ ಪ್ರಿಸಮ್ನಿಂದ ಇದು ನೋಡಬಾರ್ದು. ಎಸ್, ಪ್ರಿಸಮ್ನಿಂದ ಇದು ನೋಡದೆ ಪ್ರೊಫೆಷ್ನಲ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಅಧಿಕಾರವನ್ನು ಒಬ್ಬ ಸಮರ್ಥ ಪೊಲೀಸ್ ಅಧಿಕಾರಿ ಕೊಟ್ಟು ಬಳ್ಳಾರಿಗೆ ಕಳಿಸಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ, ಅದು ಯಾರ್ದು ಏನು ತಪ್ಪಿದೆ? ಹೌದು. ಆ ಘಟನೆಯನ್ನು ನೀವು ಯಥಾವತ್ತಾಗಿ ಚಾರ್ಜ್ ಶೀಟಿಗೆ ತಂದರೆ ಮಾತ್ರ ಇದು ಸ್ವಲ್ಪ ಕಂಟೈನ್ ಆಗುತ್ತೆ ಅಂತ ನನಗನ್ಸುತ್ತೆ. ನರಸಿಂಹಮೂರ್ತಿ, ಈ ಪ್ರೈವೇಟ್ ಗನ್ಮ್ಯಾನ್ ಸಂಸ್ಕೃತಿ, ನೆನ್ನೆ ಶ್ರೀರಾಮುಲು ಅವ್ರನ್ನೂ ಕೇಳ್ತಾ ಇದ್ದೆ ನಾನು. ನರಸಿಂಹಮೂರ್ತಿ ಕಟ್ಟಾಗಿದೆ, ಪ್ರಶಾಂತ್, ನೆನ್ನೆ ಶ್ರೀರಾಮುಲು ಅವ್ರನ್ನೂ ಅದನ್ನೇ ಕೇಳ್ತಾ ಇದ್ದೆ ನಾನು. ಪ್ರೈವೇಟ್ ಗನ್ಮ್ಯಾನ್ ಸಂಸ್ಕೃತಿ ಯಾವಾಗಿಂದ ಬಂತು ಅಂತ. ಇವರೆಲ್ಲ ತಮ್ಮ ಸ್ವಂತಕ್ಕೆ ಸ್ವಯಂ ರಕ್ಷಣೆಗೆ ಅಂತ ಲೈಸೆನ್ಸ್ ತಗೊಂಡು ಗನ್ ಇಟ್ಕೊಂಡಿರೋರು. ಇವ್ರು ಬಂದು 30-35 ಸಾವಿರಕ್ಕೆ ನೌಕರಿ ಮಾಡ್ತಾರೆ, ಜೊತೆಗೆ ಇಟ್ಕೊಂಡು ಓಡಾಡೋದು. ರಿಯಲ್ ಎಸ್ಟೇಟ್ನಲ್ಲಿರುವಂಥವರು ಜನರನ್ನು ಹೆದರಿಸೋದಕ್ಕೆ ಹಿಂಗೆ ಗನ್ಮ್ಯಾನ್ ಇಟ್ಕೊಂಡು ಓಡಾಡಿದ್ದು ನಾವು ನೋಡಿದ್ದೀವಿ. ರಾಜಕಾರಣಿಗಳು ಇಟ್ಕೊಂಡ್ಬಿಟ್ರೆ ಹೆಂಗ್ರಿ ಹಿಂಗೆ ಅಂತ. ಅದೇ ರಾಜಕಾರಣಿಗಳಂದ್ರೆ ಅವರೆಲ್ಲರೂ ಕೂಡ ದೇ ಆರ್ ಬಿಸ್ನೆಸ್ ಮ್ಯಾನ್. ನೀವು ಜನಾರ್ದನ್ ರೆಡ್ಡಿ ಅವರನ್ನು ನಾನು ಹಿಂದೆ ಕರ್ನಾಟಕದಲ್ಲಿ ಓಡಾಡುವಾಗ ನೋಡಿದ್ದೀನಿ. ಅಂದರೆ ಈ ರೀತಿಯ ಫ್ಲ್ಯಾಂಬಾಯಿಂಟ್ ಪದ್ಧತಿ, ಅದು ಫ್ಲ್ಯಾಂಬಾಯಿಂಟ್ ಕೂಡ ಹೌದು, ಅದು ಸ್ವಯಂ ರಕ್ಷಣೆನೂ, ಅಂದರೆ ಒಂದು ರೀತಿಯ ರಕ್ಷಣೆಗೋಸ್ಕರವೂ ಹೌದು, ಥ್ರೆಟ್ ಪರ್ಸೆಪ್ಷನ್ಗೋಸ್ಕರವೂ ಹೌದು. ಅಂದರೆ ನನಗನ್ಸುತ್ತೆ ನೀವು ಸರ್ಕಾರದ ಭಾಗವಾಗಿದ್ದೀರಿ. ಕರೆಕ್ಟ್. ನಿಮ್ಮ ಥ್ರೆಟ್ ಪರ್ಸೆಪ್ಷನನ್ನು ಗೃಹ ಇಲಾಖೆ ನಿರ್ಧರಿಸುತ್ತೆ. ಗೃಹ ಇಲಾಖೆಯಿಂದ 2 ಬಿಟ್ಟು 4 ಜನ ಗನ್ಮ್ಯಾನ್ ತಗೊಳ್ಳಿ, 4 ಬಿಟ್ಟು 8 ತಗೊಳ್ರಿ. ಅದೇ ಎಕ್ಸಾಕ್ಟ್ಲಿ. ವೈ ಸೆಕ್ಯೂರಿಟಿ, ವೈ ಪ್ಲಸ್ ಸೆಕ್ಯೂರಿಟಿ, ಝೆಡ್ ಸೆಕ್ಯೂರಿಟಿ, ಝೆಡ್ ಪ್ಲಸ್ ಸೆಕ್ಯೂರಿಟಿ ಅನ್ನೋದು ಇರುತ್ತಲ್ವಾ? ಹೌದು. ಅದನ್ನು ಅದರ ಆಧಾರವಾಗಿ ತೆಗೆದುಕೊಳ್ತೀವಿ. ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಅವ್ರು ನೋಡಿ, ಅವ್ರು ಗುಂಡು ಹಾರಿಸ್ತಿರ್ತಕ್ಕಂಥ ಪರಿ ನೋಡಿ. ಫಾರ್ಮ್ ಹೌಸ್ ಪಾರ್ಟಿ ಆಮೇಲೆ ಅಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ಇದೆ. ಹೌದು. ಪಂಜಾಬ್ನಲ್ಲಿ ಈ ರೀತಿಯ ಗುಂಡುಗಳು, ಈ ರೀತಿಯ ಡ್ರಗ್ಸ್ ಪ್ರತಿ ಹಾರಾಡ್ತಿರ್ತವೆ. ಅವ್ರು ಬಂದು ಕರ್ನಾಟಕದಲ್ಲಿ ಅವರು ಗುಂಡು ಹಾರಿಸಿರ್ತಕ್ಕಂಥ ಪರಿಯನ್ನು ಗಮನಿಸಿದಾಗ ನನಗನ್ಸುತ್ತೆ ಪಾರ್ಟಿಯ ಜಗಳದಿಂದ ಮೇಲೆ ನಿಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ, ಅದು ಜನಾರ್ದನ್ ರೆಡ್ಡಿ ಇರಲಿ, ಅದು ರಾಮುಲು ಇರಲಿ, ಯಾರೇ ಇರಲಿ, ಯಾರ ಮೇಲೆ ಗಲಾಟೆ ಎದ್ದಿರಲಿ, ಬಟ್ ನೀವು ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದರೆ ನೀವು ಒಂದು ಹೊಸ ರಕ್ತ ಚರಿತ್ರೆಗೆ ನಾಂದಿ ಹಾಡ್ತಿದ್ದೀರಿ ಅಂತ ನನಗೆ, ವಿಚ್ ಇಸ್ ವೆರಿ ಬ್ಯಾಡ್ ಫಾರ್ ಕರ್ನಾಟಕ. ಎಸ್. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲೊಂದು ಮಹತ್ವದ ದಿನ. ನಾಳೆಗೆ ಅವರು ಅಧಿಕಾರದಲ್ಲಿ 2792 ದಿನಗಳನ್ನು ಪೂರೈಸ್ತಾರೆ. ಮುಖ್ಯಮಂತ್ರಿಯಾಗಿ 2792 ದಿನಗಳನ್ನು ಪೂರೈಸುವ ಮೂಲಕ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟುತ್ತಾರೆ. ನಾಡಿದ್ದಿಗೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗುತ್ತೆ.
ದೇವರಾಜ ಅರಸು ಅವರು 2 ಸಲ ರಾಜ್ಯದ ಮುಖ್ಯಮಂತ್ರಿ ಆದರು. 7 ವರ್ಷ 239 ದಿನ ಅವರು ಮುಖ್ಯಮಂತ್ರಿ ಆಗಿದ್ರು, ಒಟ್ಟಾರೆ 2 ಅವಧಿ ಸೇರಿಸಿ. ಸಿದ್ದರಾಮಯ್ಯನವರು ಇವತ್ತಿಗೆ 7 ವರ್ಷ 238 ದಿನ ಪೂರೈಸಿದ್ದಾರೆ. ನಾಳೆಗೆ ದಾಖಲೆ ಸರಿಯಾಗುತ್ತೆ. ನಿಜಲಿಂಗಪ್ಪನವರು 7 ವರ್ಷ 175 ದಿನ ಪೂರೈಸಿದ್ರು. ರಾಮಕೃಷ್ಣ ಹೆಗಡೆ ಅವರು 5 ವರ್ಷ 216 ದಿನ. ಈ 4 ಜನ 2 ಸಲ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿದ್ದು. ಯಡಿಯೂರಪ್ಪನವರು 4 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಒಟ್ಟು 5 ವರ್ಷ 82 ದಿನ ಅವರು, 365 ದಿನದ 1 ವರ್ಷ ಲೆಕ್ಕದಲ್ಲಿ. ಸಿದ್ದರಾಮಯ್ಯನವರು ನಾಳೆ ದೇವರಾಜ ಅರಸು ದಾಖಲೆಯನ್ನ ಸರಿಗಟ್ತಾರೆ. ನಾಡಿದ್ದು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಹೊಸ ದಾಖಲೆ ಇರುತ್ತೆ. ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿನಲ್ಲಿ ಮಾತಾಡುದು. ನಾನು ದೇವರಾಜ ಅರಸು ಇಬ್ರು ಒಂದೇ ಜಿಲ್ಲೆಯವರು, ನನಗೂ ಅವ್ರಿಗೂ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಸನ್ನಿವೇಶ ಬಂತು, ಆದ್ರಿಂದ ಇಲ್ಲಿವರೆಗೂ ಮುಂದುವರೆದಿದ್ದೀನಿ. ದಾಖಲೆಗಳು ಇರೋದೇ ಮುರಿಯೋದಕ್ಕಲ್ವಾ ಅಂತ. ಇರುವುದರಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನಿರೀಕ್ಷೆನೇ ಮಾಡಿರಲಿಲ್ಲ. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಲೂ ಇಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿರಲಿಲ್ಲ. MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸಾರಿ, ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳಿಗೆ ಗೆದ್ದಿದ್ದೀನಿ. ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ದೇವರಾಜ ಅರಸು. ಸನ್ನಿವೇಶ ಬಂತು, ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ. ಜನರ ಆಶೀರ್ವಾದ ಇತ್ತು, ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಆ ಕಾಲ ಬೇರೆ ರಾಜಕಾರಣ, ಈ ಕಾಲ ಬೇರೆ. ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತವೆ. ಅವತ್ತು ಈಗ ನಾನು 83ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿರುವಾಗ, ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು. ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು. ಈಗ ಇವರು ಯಾರು ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್, ಆ ರೂಟ್ ಈಗ ಮಾಡ್ಲಿಲ್ವಾ? ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಯಾವುದೇ ಸಂಭ್ರಮಾಚರಣೆ ಬೇಡ ಅನ್ನುವ ಕಾನ್ಶಿಯಸ್ ಕಾಲ್ ತೆಗೆದುಕೊಳ್ಳಲಾಗಿದೆ. ಕುರ್ಚಿ ಸಂಘರ್ಷದ ಚರ್ಚೆಯ ಮಧ್ಯದಲ್ಲಿ ಸಂಭ್ರಮಾಚರಣೆಗಳನ್ನೆಲ್ಲ ಮಾಡಿ ಅನಗತ್ಯ ಗೊಂದಲ ಸೃಷ್ಟಿಸುವುದು ಬೇಡ ಅಂತ. ಸೊ ನಾಳೆ ಪೂರ್ವ ನಿಗದಿತ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡೋದು, ಕೊಡುಗೆಗಳನ್ನು ಘೋಷಣೆ ಮಾಡೋದು, ಆ ಥರದ್ದೇನೂ ಇಲ್ಲ. ಮೈಸೂರಿನಲ್ಲಿರ್ತಾರೆ,
ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಈ ಮಧ್ಯೆ ಜನವರಿ 10ರ ನಂತರ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಭೆಗಳನ್ನ ಆರಂಭಿಸ್ತಾರೆ ಅಂತ ಸುದ್ದಿ. ಡಿ.ಕೆ. ಶಿವಕುಮಾರ್ ಬಣ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ನೋಡಬೇಕು. ಈ ಸಲ ಮುಖ್ಯಮಂತ್ರಿಗಳ ಬಜೆಟ್ ಮಂಡಿಸಿದ್ರೆ 16 ಬಜೆಟ್ ಮಂಡಿಸಿದಂಗಾಗತ್ತೆ. ಈ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡುತ್ತಾರೆ. ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳು, ಚರ್ಚೆಗಳು ಮತ್ತೆ ಮತ್ತೆ ಬೇಡ ಅಂತ. ನಾನು ಸಿಎಂ ರೇಸ್ನಲ್ಲೂ ಇಲ್ಲ, ಅಧಿಕಾರ ಹಂಚಿಕೆ ನಿರ್ಧರಿಸುವ ಸ್ಥಾನದಲ್ಲೂ ಇಲ್ಲ ಅಂದ್ರು. ನಾವೆಲ್ಲ ಹೇಳಿದ್ವಿ ಹಂಗೆ ಯಾವ ಥರ ಯಾವುದು ಇಲ್ಲ, ನಮ್ಮ ಹಂತಲ್ಲಿ ಏನೂ ಇಲ್ಲ ಅಂತ ಹೇಳಿದೀವಿ. ಈಗ ಸಿಎಂ ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು ನಿಮ್ಗೆ. ಇಲ್ಲ ನಾವು ರೇಸ್ನಲ್ಲಿ ಇಲ್ಲ, ನಾವು ರೇಸ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಇಲ್ಲ ಆ ಥರ ಇಲ್ಲವೇ ಇಲ್ಲ. ಬರ್ಲಿ, ಇನ್ನು ಹತ್ತಿರ ಬರ್ಲಿ, ಅವಾಗ ಹೇಳಿ. ಈಗ ಇನ್ನೂ ದೂರ ಇದೆಯಲ್ಲ 28 ಕೂಡ. ನಾವು ಆ ಮಟ್ಟದಲ್ಲಿ ಇಲ್ಲ, ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರಂತ. ಇಲ್ಲ ನಿರ್ಣಯ ತೊಳೋ ಜಾಗದಾಗ ನಾವಿಲ್ರಲ್ಲ, ಡಿಸಿಷನ್ ತೊಳೋ ಜಾಗದಾಗ ನಾವಿಲ್ಲ. ಇರ್ಬೋದು ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಳೋದಿಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಹುನಿರೀಕ್ಷಿತ ದೆಹಲಿ ಭೇಟಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾಯಕತ್ವ ಬದಲಾವಣೆ ಚರ್ಚೆ ಮಾಡುವುದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದಕ್ಕೆ ಒಂದು ಸಭೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯದಲ್ಲಿ ನಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ದೆಹಲಿಯಿಂದ ಫೀಲರ್ಸ್ಗಳೇನು ಬರ್ತಾ ಇದೆ? ಅಜಿತ್ ನೋಡಿ, ಡೆಲ್ಲಿಯಲ್ಲಿ ನೋಡಿದಾಗ ಕೆ ಸಿ ವೇಣುಗೋಪಾಲ್ ಇಸ್ ಆಕ್ಯುಪೈಡ್ ಇನ್ ಕೇರಳ. ಎಸ್. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯನವರೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಗ್ಗೆ ರಾಹುಲ್ ಗಾಂಧಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಬಂದರು. ಅವರು ಸ್ವಲ್ಪ ಡಿ.ಕೆ. ಶಿವಕುಮಾರ್ ಪರವಾಗಿದ್ದಾರೆ ಅಂತ. ಎಸ್. ಆಗಿನಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಪೂರ್ತಿ ನ್ಯೂಟ್ರಲ್ ಆಗಿದ್ದಾರೆ. ಅವರು ಎಲ್ಲೂ ಕರ್ನಾಟಕದ ವಿಷಯಗಳ ಬಗ್ಗೆ ತಲೆ ಹಾಕ್ತಿಲ್ಲ. ರಾಹುಲ್ ಗಾಂಧಿ ಇಲ್ಲಿಯವರೆಗೂ ಕೂಡ ಕರ್ನಾಟಕದ ವಿಷಯದ ಬಗ್ಗೆ ಏನನ್ನೂ ಚರ್ಚೆ ಯಾರ ಜೊತೆನೂ ಮಾಡ್ತಾ ಇಲ್ಲ. ಇದು ನಡೀತಾ ಇರತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ನಾನಾ ರೀತಿಯ ಪ್ರಯತ್ನಗಳನ್ನು ಸ್ಯಾಮ್ ಪಿತ್ರೋಡಾ ಮೂಲಕ, ಸೋನಿಯಾ ಗಾಂಧಿ ಕುಟುಂಬದ ಆಪ್ತರ ಹೊಟ್ಲಿಯರೆಲ್ಲ ಇದ್ದಾರೆ, ಅವರನ್ನು ಭೇಟಿಯಾಗೋದ್ರು, ಅವರೆಲ್ಲರಿಂದ ಒಂದು ಒತ್ತಡವನ್ನು ಗಾಂಧಿ ಕುಟುಂಬದ ಮೇಲೆ ಹಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಿಯಾಕ್ಷನ್, ಅಂದರೆ ಇಲ್ಲ ಈಗ ಮಾಡೋಣ, ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಅಥವಾ ಇನ್ನೊಂದು 6 ತಿಂಗಳು ಬಿಟ್ಟು ಮಾಡೋಣ, ಯಾವುದನ್ನೂ ಕೂಡ ರಾಹುಲ್ ಗಾಂಧಿ ಸ್ಪಿಲ್ ದ ಬೀನ್ಸ್ ಅಂತ ಏನು ಕರೀತಾರೆ ಆ ಬಗ್ಗೆ ಯಾವುದೇ ಪ್ರತಿಕ್ರಿಯೆನ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಕೊಟ್ಟಿಲ್ಲ. ಯಾಕೆ ನನಗನ್ಸುತ್ತೆ, ಒಂದು ಕಾಂಗ್ರೆಸ್ ಹೈಕಮಾಂಡ್ ನಿಶ್ಚಿತವಾಗಿ ಜನವರಿ 6ರ ಒಂದು ವೇಟನ್ನು ಮಾಡ್ತಾ ಇತ್ತು. ಯಾಕಂದರೆ ದೇವರಾಜ ಅರಸರ ದಾಖಲೆಯನ್ನು ಮುಂದೆ ಹೋಗ್ತಕ್ಕಂಥ ಒಂದು ಸಿದ್ದರಾಮಯ್ಯನವ್ರಿಗೆ ಅವಕಾಶ ಸಿಕ್ಕಾಗ ಯಾವ ಹೈಕಮಾಂಡ್ ಅದನ್ನು ನಿರಾಕರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಇಟ್ಸ್ ಲೈಕ್ ಮೋರ್, ನೀವು ಟೆಸ್ಟ್ ಮ್ಯಾಚನ್ನು ಡಿಕ್ಲೇರ್ ಮಾಡಿಕೊಳ್ಳುವಾಗ ಅನೇಕ ಬಾರಿ ನಾವು ನೋಡಿದ್ದೀವಿ, ತೆಂಡೂಲ್ಕರ್ 100 ಆಗಲಿ, ದ್ರಾವಿಡ್ 100, ಒಂದು ದ್ರಾವಿಡ್ ಬಿಟ್ಟು ಬೇರೆಯವ್ರದ್ದೆಲ್ಲ 100 ಆಗಲಿ ಅಂತ ಕಾಯ್ತಾ ಇದ್ರು. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ನಾಳೆ ಬಜೆಟ್ ಬಗ್ಗೆ ಏನು ಹೈಕಮಾಂಡ್ ಮಾಡುತ್ತೆ, ಡಿ.ಕೆ. ಶಿವಕುಮಾರ್ ಏನು ಒತ್ತಡವನ್ನು ಹಾಕ್ತಾರೆ, ಇವೆಲ್ಲವೂ ಕೂಡ ಮುಂದಿನ ಸಂಗತಿಗಳು ಅಂತ ನನಗನ್ಸುತ್ತೆ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಾರ್ಟಿ ರೌಂಡ್ಸ್, ಬಿಕಾಸ್ ವಿ ಆರ್ ಪಾಲಿಟಿಕ್ಸನ್ನೇ ಚರ್ಚೆ ಮಾಡ್ತಕ್ಕಂಥ ನಮ್ಮ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಹೇಳಬೇಕು. ಯಾಕಂದರೆ ಯಾವುದೇ ಒಬ್ಬ ರಾಜಕಾರಣಿಗೆ ಈ ಒಂದು ದಾಖಲೆಯನ್ನು ಮಾಡೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಠಿಣವಾದ ಕೆಲಸ. ಆವಾಗಿನ ಕಾಲದ ಪಾಲಿಟಿಕ್ಸ್ ಬೇರೆ, ಈಗಿನ ಕಾಲದ ಪಾಲಿಟಿಕ್ಸ್ ಬೇರೆ. ಅದು ಕರ್ನಾಟಕದಲ್ಲಿ. ಯಾಕಂದರೆ ಕರ್ನಾಟಕದಲ್ಲಿ 5 ವರ್ಷದಲ್ಲಿ 2-3 ಮುಖ್ಯಮಂತ್ರಿಗಳನ್ನು ಕಾಣುವ ರಾಜ್ಯ ನಮ್ಮದು.
ಜೊತೆಗೆ ಒಮ್ಮೆ ಬಂದವರು ಇನ್ನೊಮ್ಮೆ ಬರಲ್ಲ ಅಂತಕ್ಕಂಥ ಒಂದು ರಾಜ್ಯ ನಮ್ಮದು. ಅಂಥ ಪರಿಸ್ಥಿತಿಯಲ್ಲಿ 7.5 ವರ್ಷಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಒಂದು ಸಾಧಾರಣವಾಗಿರ್ತಕ್ಕಂಥ ಫೀಟ್ ಅಲ್ಲ. ಕರೆಕ್ಟ್. ಬಟ್ ಅದು 10 ವರ್ಷ ಮಾಡ್ತಾರಾ 10 ವರ್ಷ ಮಾಡಲ್ಲ ಅನ್ನೋದು ರಾಜ್ಯದ ರಾಜಕಾರಣದ ಮೇಲೆ ಬೇರೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.